ಭಾರತದ ಸಂಸ್ಕೃತಿ ವಿಶ್ವಕ್ಕೆ ಮಾದರಿಯಾಗಿದ್ದು, ಈ ದೇಶದ ಆಧ್ಯಾತ್ಮಿಕ ಚಿಂತನೆಗಳೇ ಇಂದು ಭಾರತವನ್ನು ಸಾಂಸ್ಕೃತಿಕ ರಾಯಭಾರಿಯಾಗಿ ರೂಪಿಸಿದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ವಿಮಲಾ ಅಕ್ಕ ಅವರು ಹೇಳಿದರು. ನಗರದ ಈಶ್ವರಿ ವಿದ್ಯಾಲಯದಲ್ಲಿ 3 ದಿನಗಳ ಶಿವರಾತ್ರಿ ಪ್ರಯುಕ್ತ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿ, ನಮ್ಮ ದೇಶದ ಧಾರ್ಮಿಕ ಪರಂಪರೆಯನ್ನು ಮುಂದುವರಿಸಿ ಸಂರಕ್ಷಿಸುವಲ್ಲಿ ಹಬ್ಬ ಹರಿದಿನ ವ್ರತಾಚರಣೆ ಮಹತ್ವಪೂರ್ಣವಾಗಿದೆ. ವರ್ಷದ ಆರಂಭದಲ್ಲಿ ಯುಗಾದಿ ಉನ್ನತ ಆದರ್ಶಮಯ ಜೀವನದ ಸಂದೇಶ ಸಾರಿದೆ. ಮಹಾಶಿವರಾತ್ರಿ ಹಬ್ಬವು ಶಿವನ ಭಕ್ತಿಯ ಶ್ರೇಷ್ಠ ಹಬ್ಬವಾಗಿದೆ. ಈ ವರ್ಷ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದಲ್ಲಿ 90ನೇ ಶಿವ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, 140ಕ್ಕೂ ಹೆಚ್ಚು ರಾಷ್ಟ್ರಗಳು 9,000ಕ್ಕೂ ಹೆಚ್ಚು ಈಶ್ವರ್ಯ ಕೇಂದ್ರಗಳಲ್ಲಿ ಶಿವ ಧ್ವಜವನ್ನು ಹಾರಿಸಿ ಶಿವ ಜಯಂತ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ. ಮಹಾಶಿವರಾತ್ರಿಯ ಪ್ರಯುಕ್ತ ಚಳ್ಳಕೆರೆ ನಗರದಲ್ಲಿ ಪ್ರಥಮ ಬಾರಿಗೆ 45 ಅಡಿ ಎತ್ತರದ ಬೃಹತ್ ಬಲೂನು ಶಿವಲಿಂಗ ದರ್ಶನ ಮಾಡಿಸುವ ಯೋಜನೆಯನ್ನು ಈಶ್ವರಿಯ ವಿದ್ಯಾಲಯ ನಿಲಯ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವನ್ನು ನಗರದ ಬಿಸಿನೀರು ಮುದ್ದಪ್ಪ ಪ್ರೌಢಶಾಲಾ ಆವರಣದಲ್ಲಿ 3 ದಿನಗಳ ಕಾಲ ಹಮ್ಮಿಕೊಂಡಿದ್ದು, ಪ್ರತಿದಿನ ಸಂಜೆ 6ರಿಂದ 9ರವರೆಗೆ ದರ್ಶನ ಭಾಗ್ಯ ದೊರೆಯಲಿದೆ. ಫೆಬ್ರವರಿ 14ರ ಸಂಜೆ 6 ಗಂಟೆಗೆ ಉದ್ಘಾಟನಾ ಮಹೋತ್ಸವ, ಕಾರ್ಮಿಕ ಗೌರವೋತ್ಸವ, ಕಾಯಕವೇ ಕೈಲಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 15ರ ಸಂಜೆ 6 ಗಂಟೆಗೆ ಶಿವರಾತ್ರಿ ಮಹೋತ್ಸವ, ಸಾಂಸ್ಕೃತಿಕ ಉತ್ಸವ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಬಿಸಿನೀರು ಮುದ್ದಪ್ಪ ಶಾಲಾ ಆವರಣದಲ್ಲಿ ಪ್ರತಿದಿನ ಸಂಜೆ 5ರಿಂದ 9ರವರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ನಾವು ಮಾಡುತ್ತಿರುವ ಕಾರ್ಯಕ್ರಮ ದ್ವಾದಶ ಜ್ಯೋತಿರ್ಲಿಂಗಗಳು. ಭಾರತೀಯರು ವಿಶೇಷವಾಗಿ ಶಿವಭಕ್ತಿಯನ್ನ ಮೊಟ್ಟ ಮೊದಲಿಗೆ ಆರಂಭ ಮಾಡಿದವರು ಇಡೀ ವಿಶ್ವದಲ್ಲಿ. ಇಡೀ ಜಗತ್ತಿಗೆ ದೇವರ ಬಗ್ಗೆ ಪರಿಕಲ್ಪನೆ ಇಲ್ಲದಿದ್ದಾಗ ದೇವರ ಬಗ್ಗೆ ಶ್ರದ್ಧಾ ಭಕ್ತಿ ನಂಬಿಕೆಯನ್ನು ಮೂಡಿಸಿದ್ದು ಭಾರತ. ಅದಕ್ಕೆ ಭಾರತದಲ್ಲಿ ಫಸ್ಟ್ ಶಿವನ ಪೂಜೆ ಅಗ್ರಗಣ್ಯ. ಈ ಶಿವರಾತ್ರಿಗೆ 45 ಅಡಿ ಎತ್ತರದ ಬಲೂನ್ ಶಿವಲಿಂಗದ ಪ್ರದರ್ಶನ ಇರುತ್ತದೆ. ಗೊತ್ತಿದೆ ನಮಗೆ, ಬಲೂನ್ ಅಂದ್ರೆ ಅದರಲ್ಲಿ ಹವಾ ಗಾಳಿ ಇರ್ತದೆ, ಹಗುರ ಇರ್ತದೆ, ಬೃಹತ್ತಾಗಿರ್ತದೆ. ಈ ಲಿಂಗು ನಮಗೇನು ಸೂಚಿಸ್ತದೆ ಅಂದ್ರೆ ನಮ್ಮ ಮನಸ್ಥಿತಿಯು ಹಗುರ ಇರಬೇಕು.